ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ತುಂಬ ಹೊಟ್ಟೆ ಹಸಿದಾಗ ಏನಾದರೂ ಇದೆಯಾ ಅಂತ ಮನೆಯೆಲ್ಲ ನೋಡ್ತಾ ಇರ್ತೀವಿ. ಏನೂ ಇಲ್ಲ ಅಂದಾಗ ತುಂಬ ಬೇಜಾರಾಗ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ನೋಡಿ ಆ ಟೈಮಲ್ಲಿ ಬೇರೆ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಭಾಳಷ್ಟು ಸಮಯ ಬೇಕಾಗುತ್ತೆ. ಇವತ್ತು ನಾನು ಕ್ವಿಕ್ಕಾಗಿ ಒಂದೊಳ್ಳೆ ಟೇಸ್ಟ್ ಆಗಿರುವಂತಹ ತುಪ್ಪದ ಅವಲಕ್ಕಿ ಒಗ್ಗರಣೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸತಿ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷದ ಒಳಗೆ ಮಾಡ್ಕೋಬೋದು ನೋಡಿ. ಜಾಸ್ತಿ ಸಮಯ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅಷ್ಟು ಟೇಸ್ಟ್ ಇರುತ್ತೆ ಮಾತ್ರ. ಹಾಗಾದರೆ ಈ ರೆಸಿಪಿಯನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬಟ್ಲಿಗೆ ನೋಡಿ 1 ಕಪ್ಪಷ್ಟು ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಹಾಕಿದ್ದಾದ್ಮೇಲೆ ನೋಡಿ ಆ ನೀರು ಹಾಕಿಬಿಟ್ಟು ಒಂದು 2ರಿಂದ 3 ರೌಂಡ್ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಭಾಳಷ್ಟು ಕಸ ಕಡ್ಡಿ ಗಲೀಜಿದ್ದೇ ಇರುತ್ತೆ. ಸೊ ಹಾಗೆ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ನಂತರ ನೋಡಿ ಚೆನ್ನಾಗಿ ವಾಶ್ ಮಾಡಿದ್ದಾದ್ಮೇಲೆ ನೀರೆಲ್ಲ ಚೆಲ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ಅಷ್ಟೊತ್ತರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ. ಅದಕ್ಕೇನು ತರಕಾರಿ ಬೇಡ, ಏನು ಬೇಡ. ಮನೇಲಿರುವಂತಹ ಸಾಮಗ್ರಿ ಬಳಸ್ಬಿಟ್ಟು ಮಾಡೋದಷ್ಟೇ ಇದು. ಓಕೆ, ಇವಾಗ ಸ್ಟವ್‌ನ ಆನ್ ಮಾಡಿಬಿಟ್ಟು ನೋಡಿ ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಬಾಣಲಿ ಬಿಸಿ ಆದಮೇಲೆ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ತಿನ್ನುವುದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಒಳ್ಳೆ ಕೊಲೆಸ್ಟ್ರಾಲ್ ಇದು, ದಪ್ಪ ಆಗಲ್ಲ. ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಓಕೆ, ಸೊ ಇವಾಗ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಚಟಾಪಟ ಅಂದಾಗ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆಬೇಳೆ ಹಾಕ್ಕೊಂತೀರಾ ಅಂದರೆ ಹಾಕೋಬಹುದು, ಏನೂ ಸಮಸ್ಯೆ ಇಲ್ಲ. ಬಟ್ ಹೆಸರುಬೇಳೆ ತುಂಬಾ ಪ್ರೋಟೀನ್, ಹೆಲ್ತ್‌ಗೆ ಒಳ್ಳೆಯದು ಅಂತ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಹಾಗಿದ್ದಾದ್ಮೇಲೆ ಒಂದು 2 ಸೆಕೆಂಡ್ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕೆಂಪಗೆ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ ನೋಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ಒಂದು 2 ಹಸಿಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಖಾರ ತಿಂತೀರಾ ಅಂದರೆ ಒಂದು 2, 3 ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ. ಸೊ ಹಾಕಿದ್ದಾದ್ಮೇಲೆ ಖಾರ ಬಿಡುವವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ. ಇವಾಗ ನೋಡಿ ಒಗ್ಗರಣೆ ಹಾಕಿಬಿಟ್ಟು ಘಮ ಘಮ ಅಂತ ಮನೆ ತುಂಬ ಸ್ಮೆಲ್ ಆಗಿಬಿಡುತ್ತೆ. ಆ ಥರ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಓಕೆನಾ? ತದನಂತರ ನೋಡಿ ಇವಾಗ ಎಲ್ಲವೂ ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಡೈರೆಕ್ಟಾಗಿ ಸಣ್ಣ ಉರಿ ಮಾಡಿಬಿಟ್ಟು ಎಲ್ಲವನ್ನೂ ಸೇರಿಸ್ಕೊಳ್ಳಿ. ಓಕೆನಾ? ನೋಡಿ ಬೇರೆ ಏನಾದರೂ ಪಲಾವ್ ಮಾಡ್ತೀರಾ ಅಂದರೆ ಅದಕ್ಕೆ ತರಕಾರಿ ಜೋಡಿಸಬೇಕು, ಮಸಾಲ ಜೋಡಿಸಬೇಕಲ್ವಾ? ಈ ಥರ ಮಾಡಿದರೆ ಒಂದು 3, 4 ನಿಮಿಷದಲ್ಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಕಿದಾದ್ಮೇಲೆ ನೋಡಿ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಹಸಿ ಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಣ ಬೇಡ, ಹಸಿ ಕಾಯಿನ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ನೋಡಿ ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ಆದಮೇಲೆ ಸ್ವಲ್ಪ ಉರಿನ ಜಾಸ್ತಿ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಬಾಡಿಸ್ಕೋಬೇಕು ಅಷ್ಟೇ. ತಳ ಬಿಟ್ಟು ಬರಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ. ಹೊಟ್ಟೆ ಹಸ್ದಾಗ ಬೇರೆ ಏನಾದರೂ ಮಾಡ್ತೀರಾ ಅಂದರೆ ಭಾಳಷ್ಟು ಸಮಯ ಬೇಕಾಗುತ್ತೆ. ಈ ಥರ ಮಾಡ್ಕೊಂಡ್ರೆ ಕ್ವಿಕ್ಕಾಗಿ ಒಂದು 3ರಿಂದ 4 ನಿಮಿಷದಲ್ಲೇ ಮಾಡ್ಕೋಬೋದು. ಅಷ್ಟು ಟೇಸ್ಟ್ ಇರುತ್ತೆ ಮಾತ್ರ. ಇದಕ್ಕೆ ಚಟ್ನಿ ಬೇಕು, ಸಾಂಬಾರು ಬೇಕು, ಏನು ಅವಶ್ಯಕತೆ ಇಲ್ಲ. ಹಾಕಿದ್ದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಓಕೆ, ನೋಡಿ ಇವಾಗ ಫೈನಲಾಗಿ ಎಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಸ್ಟವ್‌ನ ಆಫ್ ಮಾಡ್ಕೊಬಿಟ್ಟು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡಿದ್ರಲ್ಲ, ಇದಕ್ಕೆ ತರಕಾರಿ ಹಾಕಿಲ್ಲ, ಬೇರೆ ಏನು ಹಾಕಿಲ್ಲ. ಜಸ್ಟ್ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಮಾಡಿರುವಂತಹ ತಿಂಡಿಯಾಗಿದೆ. ಸೊ ನೋಡಿ ಫೈನಲಾಗಿ ರೆಡಿಯಾಗಿದೆ. ಬನ್ನಿ ಎಲ್ಲರೂ ಸವಿಯೋಣ. ಸೊ ನೋಡಿ ನಾನು ಕೂಡ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಅಲ್ಟಿಮೇಟು. ಇದಕ್ಕೆ ಚಟ್ನಿ, ಸಾಂಬಾರು ಏನು ಬೇಡ, ಹಾಗೇನೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಏನಾದರೂ ಅರ್ಜೆನ್ಸಲ್ಲಿ ಇದ್ದಾಗ ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಹೇಗಾಗಿತ್ತು ಅನ್ನೋದನ್ನು. ಸೊ ಈ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ. ಶುಭವಾಗಲಿ. ಯಾರಾದರೂ ಹೊಸದಾಗಿ ನೋಡ್ತಾ ಚಾನಲ್‌ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಾಯ್. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.